ಸಂಡೇ ವಿತ್ ಸುದೀಪ್ ಇವತ್ತಿನ ಸಂಚಿಕೆ ಬಿಗ್ ಬಾಸ್ ಕನ್ನಡ 113ನೇ ಸಂಚಿಕೆ ಇತ್ತು. ಇವತ್ತಿನ ಎಪಿಸೋಡು ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಇಂಟ್ರೆಸ್ಟಿಂಗ್ ಆಗು ಏನೂ ಇರಲಿಲ್ಲ. ಚಟುವಟಿಕೆ ಆಗಲಿ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ. ನಿನ್ನೆ ಎವಿಕ್ಟ್ ಆಗದಂಥ ಗೌತಮಿ ಅವ್ರ ಬಗ್ಗೆ ಮಂಜಣ್ಣ ಹಾಗೂ ಮೋಕ್ಷಿತ ಮಾತಾಡ್ತಾ ಇರ್ತಾರೆ. ಅಲ್ಲಿಂದ ಭವ್ಯಗೌಡ ಹಾಗೂ ವಿಕ್ರಮ್ ಅವರು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ನನ್ನ ವ್ಯಕ್ತಿತ್ವ ಹಾಗೆ ಹೀಗೆ ಅಂತ. ಅದರಲ್ಲಿ ಏನಂತ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರಲಿಲ್ಲ. ಇವತ್ತಿನ ಎಪಿಸೋಡು ಸ್ಟಾರ್ಟಿಂಗಲ್ಲಿ ಸುದೀಪ್ ಅವರು ಬರ್ತಾರೆ. ಗೌತಮಿ ಅವ್ರು ಹೋಗಿರೋದು ಎಷ್ಟು ಜನಕ್ಕೆ ಶಾಕ್ ಅನಿಸಿದೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಮಂಜಣ್ಣ ಹಾಗೂ ಮೋಕ್ಷಿತ ಬಿಟ್ಟು ಯಾರೂ ಕೈ ಎತ್ತಲ್ಲ. ಹಾಗಾದರೆ ಯಾರಿಗೂ ಶಾಕ್ ಆಗಿಲ್ವ ಅಂತ. ಶಾಕ್ ಆಗಿದೆ ಅನ್ನೋದಕ್ಕಿಂತ ಅವರು ಎಲ್ಲರೂ ಅವರವರೇ ಹೀರೋಗಳು ಅನ್ಸ್ಕೊಂಡಿದ್ದಾರೆ. ಯಾರಿಗೂ ಶಾಕ್ ಅನಿಸಲ್ಲ ಬಿಡಿ. ಅಲ್ಲಿಂದ ಒಂದು ಚಟುವಟಿಕೆ ಕೊಡ್ತಾರೆ, ಒಂದು ಸಾಂಗ್ ಹಾಕ್ತಾರೆ. ಆ ಲಿರಿಕ್ಸ್ ಸ್ಟಾಪ್ ಮಾಡಿದಾಗ ಮುಂದಿನ ಲಿರಿಕ್ಸ್ ಏನಂತ ಹೇಳಬೇಕು. ಈ ಚಟುವಟಿಕೆ ಆ ಸಾಂಗ್ ಲಿರಿಕ್ಸು ಹೇಳಿಲ್ಲ ಅಂದರೆ ಮೈಕಿಂದ ನೀರು ಹೊಡಿತದೆ. ಈ ಥರ ಒಂದು ಚಟುವಟಿಕೆ ಕೊಡ್ತಾರೆ. ಈ ಚಟುವಟಿಕೆಯಲ್ಲಿ ಯಾರೂ ಗೆಲ್ಲಿಲ್ಲ, ಯಾರೂ ಪಾಯಿಂಟ್ ತೊಗೊಂಡಿಲ್ಲ. ಅಷ್ಟೋ ಇಷ್ಟು ಮೋಕ್ಷಿತ್ ಅವರು ಹೇಳಿದ್ರು. ಆದರೆ ಇದು ಯಾಕೋ ಸುದೀಪ್ ಅವರು ಕನ್ಸಿಡರ್ ಮಾಡಲಿಲ್ಲ. ಹಾಡುಗಳಲ್ಲಿ ಮೋಕ್ಷಿತ್ ಅವರು ನಂಬರ್ 1. ಈಗ ಮನೆಯಲ್ಲಿ ಇರಬೇಕಂದ್ರೆ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಆಡ್ತಾರೆ. ಮೋಕ್ಷಿತ್ ಅವರು ಒಂದು ಪಾಯಿಂಟ್ ಕೊಡ್ಬೋದಾಗಿತ್ತು. ಅಲ್ಲಿಂದ ಹಿಟ್ಟು ಫ್ಲಾಪ್ ಒಂದು ಚಟುವಟಿಕೆ ಬರ್ತದೆ. ಹಿಟ್ಟು ಫ್ಲಾಪು ಚಟುವಟಿಕೆಯಲ್ಲಿ ಯಾರು ಹಿಟ್ಟು ಯಾರು ಫ್ಲಾಪು ಅನ್ನೋದು ಹನುಮಂತ್ ಅವರು ರಜತ್ ಅವರು ಫ್ಲಾಪು, ವಿಕ್ರಮ್ ಅವರು ಹಿಟ್ಟು ಅಂತ ಕೊಡ್ತಾರೆ. ರೀಸನ್ ಹೌದು, ವಿಕ್ರಮ್ ಅವರು ಹಿಟ್ಟು, ಎರಡು ಮಾತಿಲ್ಲ. ರಜತ್ ಅವರು ಫ್ಲಾಪು ಅಂತಂದರೆ ರಜತ್ ಅವರು ಇದು ಹೆಂಗಿತ್ತಂದರೆ ಅವರು ಹಾಡು ಮೂಲಕನೇ ಹೇಳ್ತಾರೆ. ಲಾಸ್ಟ್ ಒಂದು ಎವಿಕ್ಷನ್ ಪ್ರಾಸೆಸ್ಸಲ್ಲಿ ರಜತ್ ಅವರು ಹನುಮಂತವನ್ನು ನಾಮಿನೇಟ್ ಮಾಡಬೇಕಾದ್ರೆ ನಿನ್ನ ಭಾಷೆಯಲ್ಲೇ ನಾನು ಹಾಡಲ್ಲಿ ಹೇಳ್ತೀನಿ ಅಂತ ಹೇಳಿದರು. ಅದಕ್ಕೆ ರಿವೆಂಜ್ ತೊಗೊಂಡಾಗಿತ್ತು ನನಗಿದು. ಖಂಡಿತ ಇದು ಚೆನ್ನಾಗಿತ್ತು, ಇಲ್ಲ ಅಂದಿಲ್ಲ. ಆದರೆ ಅವರು ನೀನು ಹೆಂಗೆ ಕೊಡ್ತೆ ನಾನು ಹಾಗೆ ಕೊಡ್ತೀನಿ ಅಂತ ಹಾಡಲ್ಲೇ ಕೊಟ್ಟರು. ಅವರು ಹೇಳಿದ್ರಲ್ಲೂ ಪಾಯಿಂಟ್ಗಳು ಕೆಲವೊಂದು ಚೆನ್ನಾಗಿತ್ತು. ಏನು ಇವ್ರು ಕೊಟ್ಟರೆ ಮಾತ್ರ ರೀಸನ್ಗಳು, ನಾವು ಕೊಟ್ಟರೆ ಜುಟ್ಟಿ ರೀಸನ್ ಆ ರೀಸನ್ ಅಂತ ಹೇಳಿದ್ರೆ ಅಂತ. ಅಲ್ಲಿಂದ ಧನರಾಜ್ ಅವರು ಹನುಮಂತ ಅವರನ್ನ ಬ್ಲಾಕ್ ಬಸ್ಟರು ಮಂಜಣ್ಣ ಅವ್ರನ್ನ ಫ್ಲಾಪ್ ಅಂತ ಕೊಡ್ತಾರೆ. ಎಲ್ಲರೂ ಮಂಜಣ್ಣ ಹೆಸರೇ ತೊಗೊತಾರೆ. ಹನುಮಂತ ಅವರು ಬ್ಲಾಕ್ ಬಸ್ಟರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವರು ಬಂದ ದಿವಸದಿಂದ ಆಟ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಅವರು ಬ್ಲಾಕ್ ಬಸ್ಟರೇ. ಆದರೆ ಮಂಜಣ್ಣ ಫ್ಲಾಪ್ ಅನ್ನೋದಕ್ಕಿಂತ ಅದು ಏನು ಮಾಡೋಕ್ಕಾಗಲ್ಲ, ಫ್ಲಾಪ್ ಅಂತ ಒಪ್ಕೊಳ್ಳೇಬೇಕಾಗ್ತದೆ. ಆದರೆ ಬಿಗಿನಿಂಗ್ ವೀಕ್ಗಳಲ್ಲಿ ಮಂಜಣ್ಣನ ಎದುರಿಸೋರೇ ಯಾರೂ ಇರಲಿಲ್ಲ. ನಂತರ ವಿಕ್ರಮ್ ಅವರು ಬರ್ತಾರೆ. ವಿಕ್ರಮ್ ಅವರು ಮಂಜಣ್ಣ ಹಾಗೂ ರಜತ್ ಅವ್ರನ್ನ ತಗೋತಾರೆ. ರಜದ್ದು ಹಾಗೂ ವಿಕ್ರಮ್ದು ಅವರು ಕೊಟ್ಟು ತಗೊಳ್ಳೋ ಥರನೇ ಇತ್ತು. ಮಂಜಣ್ಣ ಅವರು 100 ದಿನ ಇದ್ದಿದ್ದು ಫಸ್ಟ್ ಬಿಗಿನಿಂಗ್ ವೀಕ್ಗಳಲ್ಲಿ ಈ ಮನುಷ್ಯನ ಹತ್ರ 100 ದಿವಸ ಹೆಂಗಪ್ಪ ನಾವು ಇದು ಮಾಡೋದು ಅಂತ ಅವ್ರಿಗೆ ಭಯ ಹುಟ್ಟಿತ್ತು. ಆ ಥರ ಭಯ ಹುಟ್ಟಿಸಿದ್ರು ಅಂತ ಜಗದೀಶ್ವರನ್ನ ಎದುರಾಕೊಂಡು ಆ ಬಿಗಿನಿಂಗ್ ವೀಕ್ನಲ್ಲಿ ಮಂಜಣ್ಣ ನೋಡಬೇಕಂದ್ರೆ ಇನ್ನೊಂದು ಸತಿ ಎಪಿಸೋಡ್ಗಳನ್ನ ತಿರುವಾಗಿ ನೋಡಿ ಮಂಜಣ್ಣ ಯಾವ ಥರ ಆಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ 50 ದಿವಸ ಆದಮೇಲೆ ಅದು ಏನಾಯ್ತು ಅನ್ನೋದು ಗೊತ್ತಿಲ್ಲ. ಮಂಜಣ್ಣ ತಾವಾಗಿ ಒಪ್ಕೊಂಡ್ಬಿಟ್ರು. ಏನಾಗಿದೆ ಅಂತ ನನಗೂ ಅರ್ಥ ಆಗಲಿಲ್ಲ. ಅದು ಅವರಿಗೆ ಗೊತ್ತಿರುತ್ತೆ ಅದು ಏನಾಗಿದೆ ಅಂತ. ಎಲ್ಲರೂ ಈ ಥರ ಮಾತಾಡ್ತಾ ಇದ್ರೆ ನೋಡ್ತಾ ಇರೋ ನಮಗಂತೂ ನೋವಾಗುತ್ತೆ. ಯಾವ ಥರ ಇದ್ದ ಮನುಷ್ಯನಿಗೆ ಎಲ್ಲರೂ ಒಂದು ಇದರ ಥರ ನೋಡ್ತಾರಲ್ಲ, ತುಂಬ ಕೀಳಾಗಿ ನೋಡ್ತಾರೆ. ಚಿಕ್ಕವರೆಲ್ಲ ಏನೇನೋ ರೀಸನ್ ಕೊಡ್ತಾರೆ. ತುಂಬ ಬೇಜಾರು ಅನಿಸುತ್ತೆ ಮಂಜಣ್ಣ. ನಿಮ್ಗೆ ಅನಿಸುತ್ತೋ ಇಲ್ಲ ಗೊತ್ತಿಲ್ಲ. ಅಲ್ಲಿಂದ ರಜತ್ ಅವರು ಇಟ್ಟು ನಾವು ನಿಮ್ಗೆ ಯಾರೋ ನಮಗೆ ಕಾಂಪಿಟೆಂಟ್ ಥರ ಕಲಿಸಿದ್ದಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಸ್ಪೋರ್ಟ್ಸ್ಮನ್ಶಿಪ್ಪಲ್ಲಿ ನಂಬರ್ 1 ಇದ್ದಾರೆ. ಯಾವುದೇ ಗಾಯ ಆದರೂ ಏನೋ ಆಯ್ತಾ ಅಪೋಸಿಷನ್ ಆಡಿದ್ದೀವಿ ಅಂತಾರೆ. ಅದು ಏನು ಅಷ್ಟೊಂದು ರೀಸನ್ ಏನು ಅಷ್ಟೊಂದು ಅನಿಸ್ಲಿಲ್ಲ. ಏನೋ ಕೊಟ್ಟು ತಗೊಳ್ಳೋಂಗಿತ್ತು. ಭವ್ಯ ಅವರು ವಿಕ್ರಮನ್ನು ಬ್ಲಾಕ್ ಬಸ್ಟರ್ ಅಂತ ಕೊಡ್ತಾರೆ, ಮಂಜಣ್ಣನ ಫ್ಲಾಪ್ ಅಂತ ಕೊಡ್ತಾರೆ. ಅದು ಇದ್ದಿದ್ದೇ ಒಂದು ಟೀಮ್. ನೀವು ಬೇಕಾದರೆ ನೋಡಿ, ನಾನು ಸುಳ್ಳು ಹೇಳ್ತಾರೆ. ಎಲ್ಲರೂ ಅವ್ರ ಟೀಮಲ್ಲಿ ಮಂಜಣ್ಣ ಬಿಟ್ಟು ಬೇರೆಯವ್ರನ್ನ ತಗೊಂಡಿದ್ದಾರಾ? ತಗೊಂಡಿಲ್ಲ. ಎಲ್ಲರೂ ಮಂಜಣ್ಣ ಅವ್ರನ್ನೇ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಭವ್ಯ ಅವರು ವಿಕ್ರಮು ಹಾಗೂ ಮಂಜಣ್ಣ ಫ್ಲಾಪ್ನ ಕೊಡ್ತಾರೆ. ಮಂಜಣ್ಣ ಬಂದು ಹನುಮಂತು ಅವರು ಬ್ಲಾಕ್ ಬಸ್ಟರು, ಫ್ಲಾಪ್ ಬಂದು ಧನರಾಜ್ ಅವರು ಕೊಡ್ತಾರೆ. ಮೋಕ್ಷಿತ್ ಅವರು ಮಂಜಣ್ಣ ಫ್ಲಾಪು, ಹನುಮಂತನ ಹಿಟ್ಟು ಈ ಥರ ಕೊಡ್ತಾರೆ. ಈ ಚಟುವಟಿಕೆ ಏನು ಸ್ವಲ್ಪ ಬರೋಲ್ಲ. ನಂತರ ಒಂದು ವಿಡಿಯೋ ಹಾಕ್ತಾರೆ. ರಜತ್ ಹಾಗೂ
ಮೋಕ್ಷಿತಾ ಹಾಗೂ ಭವ್ಯ ಹಾಗೂ ವಿಕ್ರಮ್ ಮಧ್ಯೆ ಒಂದು ಕಾಮಿಡಿ ವಿಡಿಯೋ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಅದನ್ನು ರಿವೈಂಡ್ ಮಾಡಿ ನೋಡಿದರೆ ಅದು ತುಂಬ ಒಳ್ಳೆ ಕಾಮಿಡಿ ಆಗಿತ್ತು, ಸಖತ್ತಾಗಿತ್ತು. ಮತ್ತು ಸುದೀಪ್ ಅವರು ಅವರ ಭವ್ಯ ಹಾಗೂ ವಿಕ್ರಮ್ ಅವ್ರ ಮಧ್ಯೆ ಇರೋದನ್ನು ಒಂದು 20 ನಿಮಿಷ ಡ್ರ್ಯಾಗ್ ಮಾಡ್ತಾರೆ. ಏನಂತ ಸೀರಿಯಸ್ ಮ್ಯಾಟ್ರು ಆಗಿರಲಿಲ್ಲ. ಅದನ್ನು ಸುಮ್ಮನೆ ಇಲ್ಲಿ ನೋಡೋರು 20 ನಿಮಿಷ 20ರಿಂದ 15ರಿಂದ 20 ನಿಮಿಷ ಬರೀ ಅದನ್ನೇ ಹೇಳ್ತಾರೆ. ಹೋಗ್ಲಿ ಅಂತ ಇಂಟ್ರೆಸ್ಟಿಂಗಾಗಿ ಏನಾದರೂ ಒಪ್ಕೊಂತಾರ ಅಂತಂದರೆ ಏನಿಲ್ಲ, ಸುಮ್ಮನೆ ಇರೋದು ಆ ವೈಬು ಈ ವೈಬು ಅದು ಕೇಳಿ ನಮಗೂ 100 ದಿವಸದಿಂದ ಸಾಕಾಗಿದೆ ಸರ್. ನಾವು ನೋಡಿ ಸುಮ್ಮನೆ ಡ್ರಿಲ್ ಮಾಡೋದಂಗೆ ಇತ್ತದು. ಈ ಎಪಿಸೋಡಲ್ಲಿ ನನಗೆ ವಾವ್ ಅನಿಸಿದ್ದಂತಂದರೆ ಈ ಫ್ಲಾಪು ಬ್ಲಾಕ್ ಬಸ್ಟರ್ ಟಾಸ್ಕು ಮತ್ತು ಈ ಕಾಮಿಡಿ ಒಂದು ವಿಡಿಯೋ ಹಾಕ್ತಾರೆ ರಜತ್ ಹಾಗೂ ವಿಕ್ರಮ್ ಭವ್ಯ ಅವ್ರ ಮಧ್ಯೆ, ಅದು ತುಂಬ ಚೆನ್ನಾಗಿ ಅನಿಸ್ತು. ನಿಮ್ಗೇನು ಅನಿಸುತ್ತೋ ಈಗ ಇದೇ ಫೈನಲ್ ವೀಕ್ ಆಗಿರೋದ್ರಿಂದ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗಳೇ ಖಂಡಿತ ಜಿಯೋ ಸಿನಿಮಾ ಆ್ಯಪಲ್ಲಿ ಡೌನ್ಲೋಡ್ ಮಾಡಿ 99 ಸಲ ವೋಟ್ ಮಾಡಿ. ನೀವು ಯಾರಿಗಾದರೂ ಸಪೋರ್ಟ್ ಮಾಡಿ, ಅವ್ರಿಗೆ ಅಂತಲ್ಲ, ಯಾರಿಗಾದರೂ ಸಪೋರ್ಟ್ ಮಾಡಿ, ಆದರೆ ವೋಟ್ ಮಾಡಿ ಒಂದು ಡಿಸರ್ವ್ ಇರುವ ಕಂಟೆಸ್ಟೆಂಟ್ನ ಗೆಲ್ಲಿಸಬೇಕು ಅನ್ನೋದು ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.